ಆಮೇಲೆ ನಮ್ಮ ತಾತ ಅವರು ಮಕ್ಕಳು ಚಿಕ್ಕವರೇ, ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಅಲ್ವಾ. ಇಬ್ಬರನ್ನೂ ಹೆಂಗೋ ಈ ಥರ ಕಲ್ಲು ವ್ಯಾಪಾರ ಮಾಡ್ತಾಯಿದ್ರಂತೆ. ಮತ್ತು ಇದು ಅದೇ ಕಲ್ಲು ವ್ಯಾಪಾರ ಮಾಡ್ತಾಯಿದ್ರು, ಮತ್ತು ವ್ಯವಸಾಯ ಮಾಡೋರು. ಹಾಗೆ ಕಲ್ಲಿನ ವ್ಯಾಪಾರ ಅಂದರೆ ನನಗೆ ನೆನಪಾಗೋದು, ಅಲ್ಲಿ ಗುಟ್ಟಳ್ಳಿ ಅಂತಿದೆ. ಗುಟ್ಟಳ್ಳಿಯಲ್ಲಿ ದೇವಸ್ಥಾನ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅದರಲ್ಲಿ ಅದಕ್ಕೆ ಟೆಂಪಲ್ ಇದೆಯಲ್ಲ, ಟೆಂಪಲ್ಗೆಲ್ಲ ಕಲ್ಲಾಕ್ಸಿದ್ದು. ಮತ್ತು ಒಂದು ಬೊಂಬೆ ಇದೆ, ಆ ಬೊಂಬೆ ಇಟ್ಬಿಟ್ಟು ಒಂದು ಹೆಣ್ಣು ಬೊಂಬೆಯಲ್ಲಿ ಒಂದು ಇದು ಕುಂಡೆ ಪಾಟ್ ಇಟ್ಕೊಂಡಿರೋದು, ಅದರಲ್ಲಿ ಇಟ್ಕೊಂಡು ಡಿಸೈನ್ ಆಗಿದೆ. ಅದನ್ನು ತೋರಿಸಿದ್ರು, ನನಗೆ ನೆನಪಿದೆ ಚಿಕ್ಕ ವಯಸ್ಸಲ್ಲಿ ನಾನು ಗುಟ್ಟಳ್ಳಿಗೆ ದೇವಸ್ಥಾನಕ್ಕೆ ಹೋದಾಗ. ನೋಡಮ್ಮ, ಇದೆಲ್ಲ ನಮ್ಮ ತಾತ ಹೇಳಿದ್ದು, ಇದೆಲ್ಲ ನಾವೇ ಮಾಡಿಸಿದ್ದು, ಇದೆಲ್ಲ ಕಾಂಟ್ರಾಕ್ಟ್ ಮಾಡಿಸಿರೋದು ಅಂತ ಹೇಳಿದ್ರು. ಅದು ಯಾವಾಗಾದರೂ ಆ ಸೈಡಲ್ಲಿ ಹೋದರೆ ತೋರಿಸ್ತೀನಿ ಆ ಬೊಂಬೆನ. ಆ ಥರ ಕೆಲಸಗಳು ಮಾಡ್ತಾಯಿದ್ರಂತೆ. ಮತ್ತು ಹಂಗೆ ಮಾಡ್ತಾ ಮಕ್ಕಳನ್ನೂ ದೊಡ್ಡವ್ರು ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಜಾಯಿಂಟ್ ಫ್ಯಾಮ್ಲಿ ಅಲ್ವಾ, ತುಂಬ ಕಷ್ಟಪಟ್ಟು ವರ್ಕ್ ಮಾಡೋರಂತೆ, ಕೆಲಸ ಮಾಡೋರಂತೆ. ಅಷ್ಟು ಜನನ ಸಾಕಬೇಕಲ್ಲ. ಇನ್ನು ಬೇರೆಯವರು ಇದ್ರೂ ಏನೋ ಮೇಲಕ್ಕೆ ತುಂಬ ಒಂಥರ ಲೆವೆಲ್ ಅಂತೀವಲ್ಲ, ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬರೀ ಹೇಳೋದು, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಅಡ್ವೈಸ್ ಮಾಡೋರಂತೆ. ಆಮೇಲೆ ನಮ್ಮ ತಾತ ಮಾತ್ರ ತುಂಬ ಕಷ್ಟಪಡೋರಂತೆ. ಕಷ್ಟಪಟ್ಬಿಟ್ಟು ಹಿಂಗೆ ಮಾಡ್ತಾಯಿದ್ರೆ ಅವ್ರ ಮಕ್ಕಳು ದೊಡ್ಡವರಾದಮೇಲೆ ಎಲ್ಲರೂ, ಆಮೇಲೆ ಜಾಯಿಂಟ್ ಫ್ಯಾಮ್ಲಿ ಅಂದರೆ ಸಪ್ರೇಟ್ ಮಾಡಿ, ತುಂಬ ಜಮೀನಿದೆ, ಎಲ್ಲರೂ ಅವ್ರವ್ರ ಜಮೀನಿಗೆ ಡಿವೈಡ್ ಮಾಡಿಬಿಟ್ಟು ನೀನು ಇಷ್ಟು ಮಾಡ್ಕೊ ಅಂತ ಹೇಳ್ಬಿಟ್ಟು ಈ ಥರ ಡಿವೈಡ್ ಮಾಡಿದ್ದಾರೆ. ಮಕ್ಕಳು ದೊಡ್ಡವರಾದರು. ಆಮೇಲೆ ಮಕ್ಕಳು ದೊಡ್ಡವರಾದಮೇಲೆ ಹಂಗೆ ನಮ್ಮ ತಾತನೂ ಆಮೇಲೆ ಸ್ವಲ್ಪ ಏಜ್ ಒಂದು ಮುಕ್ಕಾಲು ಭಾಗ ಆಗಿರುತ್ತಲ್ಲ, ಅವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕುರಿ ಮೇಯ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕುರಿನೂ ಒಂದು 10-15 ಕುರಿನ ಸಾಕೋದು ಡೈಲಿ. ಅವರು ಡೈಲಿ ವರ್ಕ್ ಥರ ಮಾಡಿಕೊಂಡ್ರು. ಹಾಗೆ ನಮ್ಮ ಅಪ್ಪಗೂ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ್ಮೇಲೆ ನಾವು 7 ಜನ ಮಕ್ಕಳು. ಇದು ನಮ್ಮ ತಾತನ ಸ್ಟೋರಿ.